ಒತ್ತಕ್ಷರಗಳನ್ನ ಹೇಗಪ್ಪ ಓದೋದು ಹೇಗಪ್ಪ ಬರೆಯೋದು ಅಂತ ಕಷ್ಟಪಡ್ತಿದ್ದೀರಾ? ಹಾಗಾದರೆ ಈ ರೀತಿಯ ವರ್ಕ್ಶೀಟ್ಲಿ ಅಭ್ಯಾಸ ಮಾಡೋದ್ರ ಮೂಲಕ ಅಂದರೆ ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ಒತ್ತಕ್ಷರಗಳನ್ನ ಆರಾಮಾಗಿ ಕಲ್ತ್ಕೋಬೋದು, ಹಾಗೆ ಈಸಿಯಾಗಿ ಓದ್ಬೋದು, ಬರೀಬೋದು. ಹೇಗೆ ಅಂತ ನೋಡೋಣ. ಈಗ ಇಲ್ಲಿ ಕಾಗೆ ಕಾವತ್ತಿದೆ ಮತ್ತು ಕಾಗೆ ಕಾವತ್ತನ್ನು ಸೇರಿಸಿ ಕಾ ಅಂತ ಬರೆದಿದೆ. ಅದೇ ಥರ ಖಾಗೆ ಕಾವತ್ತು, ಇಲ್ಲಿ ಎರಡು ಅಕ್ಷರ ಅಂದರೆ ಮೂಲಾಕ್ಷರ ಮತ್ತು ಅದಕ್ಕೆ ಒತ್ತನ್ನು ಎರಡನ್ನು ಬರ್ತದೆ. ಈಗ ಗಾನ ಬರೆಯೋಣ. ಗಾಗೆ ಒತ್ತಕ್ಷರ ಯಾವ ಥರ ಬರೀಬೇಕು? ತಲೆಕಟ್ಟಿಲ್ಲದ ಒತ್ತಕ್ಷರಗಳಲ್ಲಿ ಇದು ಒಂದು. ಸೊ ಈ ಥರ ಬರೀಬೇಕು. ಈಗ ಎರಡನ್ನು ಸೇರಿಸಿ ಬರೆಯೋಣ. ಗಾಗೆ ಗಾವತ್ತು ಗಾ. ನೆಕ್ಸ್ಟ್ ಮಹಾಪ್ರಾಣ ಘಾ. ಘಾವತ್ತಿಗೆ ಹೀಗೆ ಬರುತ್ತೆ. ಇದಕ್ಕೆ ಒತ್ತನ್ನು ಸೇರಿಸಿ ಬರೆಯೋಣ. ಇದು ಘಾ ಆಯಿತು. ನೆಕ್ಸ್ಟ್ ನ್ಯಾ. ನ್ಯಾವತ್ತು ಹೀಗೆ. ಈಗ ಎರಡನ್ನು ಸೇರಿಸಿ ಬರೆಯೋಣ. ಇದು ಅಕ್ಷರ ಹೋಲುವ ಒತ್ತಕ್ಷರಗಳು, ಅಂದರೆ ಸೇಮ್ ಮೂಲಾಕ್ಷರ ಏನಿದೆಯೋ ಅದನ್ನೇ ಒತ್ತಾಗಿ ಬರಿತೀವಲ್ಲ ಆ ಅಕ್ಷರಗಳ ಗುಂಪಿಗೆ ಸೇರಿದೆ. ನೆಕ್ಸ್ಟ್ ಚ ಅಕ್ಷರ. ಚ ಅಕ್ಷರದ ಒತ್ತನ್ನು ಹೇಗೆ ಬರಿಬೇಕು? ತಲೆಕಟ್ಟನ್ನು ಬರೆಯೋ ಹಾಗಿಲ್ಲ. ಇದು ಚ ಒತ್ತಾಯಿತು. ಈಗ ಎರಡನ್ನು ಸೇರಿಸಿ ಬರೆಯೋಣ. ಚಾಗೆ ಚಾವತ್ತು. ಈ ಥರ ಮಕ್ಕಳಿಗೆ ವರ್ಕ್ಶೀಟ್ನ ಮಾಡಿಸಿ ಅಭ್ಯಾಸ ಮಾಡೋದ್ರಿಂದ ಬೇಗ ಅರ್ಥ ಆಗುತ್ತೆ. ನೆಕ್ಸ್ಟ್ ಛಾ. ಚಾವತ್ತು ಹೀಗೆ ಪುಲ್ಲಿ ಕೊಡೋದನ್ನ ಮರಿಬಾರ್ದು. ಮತ್ತು ಈಗ ಎರಡನ್ನು ಸೇರಿಸಿ ಬರೆಯೋಣ. ಚಾ. ನೆಕ್ಸ್ಟ್ ಜಾವತ್ತು. ಜಾವತ್ತು ಹೀಗೆ ಅದರದ್ದು ಸೇಮ್ ಆ್ಯಸ್ ಇಟ್ ಈಸ್ ಏನಿದೆಯೋ ಮೂಲಾಕ್ಷರ ಅದನ್ನೇ ಚಿಕ್ಕದಾಗಿ ಬರಿಬೇಕು. ನೆಕ್ಸ್ಟ್ ಮಹಾಪ್ರಾಣ ಝ. ಇದಕ್ಕೆ ತಲೆಕಟ್ಟನ್ನು ಕೊಡಬಾರ್ದು. ತಲೆಕಟ್ಟು ಅಂದರೆ ನೋಡಿ, ಈ ಥರ ಸಿಂಬಲ್ ನಾವು ತಲೆಕಟ್ಟು ಅಂತ ಹೇಳ್ತೀವಿ. ಅದನ್ನು ಬಿಟ್ಟು ನಾವು ಒತ್ತಾಗಿ ಬರಿಬೇಕು. ಒತ್ತಕ್ಷರದ 3 ವಿಧಗಳನ್ನ ನಾನು ಹೇಳ್ಕೊಟ್ಟಿದ್ನಲ್ಲ, ಅದರಲ್ಲಿ ನ್ಯಾ ಒತ್ತಕ್ಷರ. ಇದನ್ನು ಸೇಮ್ ಆ್ಯಸ್ ಇಟ್ ಈಸ್ ಏನಿದೆಯೋ ಹಾಗೆ ಬರಿಬೇಕು. ಈಗ ಒತ್ತಕ್ಷರನ ಸೇರಿಸಿ ಬರೆಯೋಣ. ಈ ಥರ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸೋದ್ರಿಂದ ಅವು ಬೇಗ ಕಲ್ತ್ಕೊತಾರೆ. ನೆಕ್ಸ್ಟ್ ಟಾ ಒತ್ತು. ಟಾ ಒತ್ತನ್ನು ಹೇಗೆ ಬರೆಯೋದು? ಸೇಮ್ ಏನಿದೆಯೋ ಅದೇ ಥರ ಬರೆಯೋದು. ಹೀಗೆ ಟಾಗೆ ಟಾವತ್ತು. ನೆಕ್ಸ್ಟ್ ಠಾ. ಇದಕ್ಕೆ ತಲೆಕಟ್ಟನ್ನು ಬರೆಯೋ ಹಾಗಿಲ್ಲ. ಇದು ತಲೆಕಟ್ಟು, ಇದನ್ನು ಬರೆಯೋ ಹಾಗಿಲ್ಲ. ಈಗ ಎರಡನ್ನೂ ಸೇರಿಸಿ ಬರೆಯೋಣ. ಠಾ. ಇದನ್ನು ಒತ್ತಿ ಹೇಳಬೇಕು. ಠಾ ಆಯಿತು. ನೆಕ್ಸ್ಟ್ ಡಾ. ಇದಕ್ಕೂ ಅಷ್ಟೇ ತಲೆಕಟ್ಟಿಲ್ಲದೆ ಬರೆಯೋದು. ಇದು ಡಾ ಡಾವತ್ತು. ನೆಕ್ಸ್ಟ್ ಇದು ಮಹಾಪ್ರಾಣ ಢಾ. ಇದಕ್ಕೂ ತಲೆಕಟ್ಟಿಲ್ಲ. ಈಗ ಧಾವತ್ತನ್ನು ಸೇರಿಸಿ ಬರೆಯೋಣ. ಹೀಗಾಗಿ ಒತ್ತಕ್ಷರ ನಾವು 3 ಗುಂಪುಗಳನ್ನಾಗಿ ಮಾಡ್ತೀವಿ. ಹಿಂದಿನ ವಿಡಿಯೋದಲ್ಲಿ ನಾನು ಅದನ್ನು ತಿಳಿಸ್ಕೊಟ್ಟಿದ್ದೀನಿ. ಆ 3 ಗುಂಪುಗಳು ಯಾವುದ್ಯಾವುದು ಅಂದರೆ ಅಕ್ಷರ ಹೋಲುವ ಒತ್ತಕ್ಷರ, ಅಕ್ಷರ ಹೋಲದ ಒತ್ತಕ್ಷರಗಳು, ಹಾಗೆ ಅಕ್ಷರ ಹೋಲುವ ಆದರೆ ತಲೆಕಟ್ಟಿಲ್ಲದ ಒತ್ತಕ್ಷರಗಳು ಅಂತ. ಅದನ್ನು ಹಿಂದಿನ ವಿಡಿಯೋದಲ್ಲಿ ಬ್ರೀಫಾಗಿ ಹೇಳ್ಕೊಟ್ಟಿದ್ದೀನಿ. ಅದನ್ನ ನೀವು ನೋಡಿದ್ರೆ ಅರ್ಥ ಆಗುತ್ತೆ. ನೆಕ್ಸ್ಟ್ ನಾ ಅಕ್ಷರದ ಒತ್ತು. ಇದು ಹೀಗೆ ನಾವತ್ತು ಬರೆಯೋದು. ಇದನ್ನು ಸೇರಿಸಿ ಬರೆಯೋಣ. ಈಗ ನಾಗೆ ನಾವತ್ತು. ನೆಕ್ಸ್ಟ್ ತ ಥ ದ ಧ ನ. ಇದರ ಒತ್ತುಗಳನ್ನ ಈಗ ಬರೆಯೋಣ. ತಾಗೆ ಈ ಥರ. ಇದು ಅಕ್ಷರ ಹೋಲದ ಒತ್ತಕ್ಷರಗಳ ಗುಂಪಿಗೆ ಸೇರುತ್ತೆ. ಯಾಕೆಂದರೆ ಸೇಮ್ ಈ ಅಕ್ಷರ ಏನಿದೆಯೋ ಆ ಥರ ಇಲ್ಲ, ಸೇಮ್ ಇಲ್ಲ, ಇದು ಬೇರೆ ಥರನೇ ಇದೆ. ಹಾಗಾಗಿ ಇದು ಅಕ್ಷರ ಹೋಲದ ಒತ್ತಕ್ಷರ. ಇದು ಥ. ಇದು ಈ ಥರ ಒತ್ತನ್ನು ಬರಿಬೇಕು. ಸೊ ಇದಕ್ಕೆ ತಲೆಕಟ್ಟ ಇಲ್ಲ, ತಲೆಕಟ್ಟನ್ನ ಬರೆಯೋಲ್ಲ. ಇದನ್ನು ನಾವು ಅದಕ್ಕೆ ಅಕ್ಷರ ಹೋಲುವ ಆದರೆ ತಲೆಕಟ್ಟಿಲ್ಲದ ಒತ್ತಕ್ಷರಗಳ ಗುಂಪಿಗೆ ಸೇರಿಸ್ತೀವಿ. ಸ್ವಲ್ಪ ಹೋಲಿಕೆ ಇದೆ, ಆದರೆ ತಲೆಕಟ್ಟಿಲ್ಲ. ನೆಕ್ಸ್ಟ್ ದ. ಇದಕ್ಕೂ ತಲೆಕಟ್ಟಿಲ್ಲ. ನೆಕ್ಸ್ಟ್ ಧಾ. ಪುಲ್ಲಿ ಕೊಡಬೇಕು ಇದಕ್ಕೆ, ಮಹಾಪ್ರಾಣಾಕ್ಷರ. ನೆಕ್ಸ್ಟ್ ನಾಗೆ ಬೇರೆ ಥರ. ಇದು ನಾವತ್ತು.
ಇದು ನೋಡಿ ನೀವೇ ಈ ಮೂಲ ಅಕ್ಷರಕ್ಕೆ ಹೊಂದಾಣಿಕೆ ಇಲ್ಲ, ಹಾಗಾಗಿ ಇದನ್ನು ಅಕ್ಷರ ಹೋಲದ ಒತ್ತಕ್ಷರಗಳ ಗುಂಪಿಗೆ ಸೇರಿಸ್ತೀವಿ. ಈಗ ಒತ್ತನ್ನು ಸೇರಿಸಿ ಬರೆಯೋಣ. ತಾಗೆ ತಾವತ್ತು, ಥಾಗೆ ಥಾವತ್ತು, ನೆಕ್ಸ್ಟ್ ದಾ ಧಾ ನ. ಈ ರೀತಿ ಮಕ್ಕಳಿಗೆ ಬರೆದು ಅಭ್ಯಾಸ ಮಾಡಿಸಿದ್ರೆ ಬೇಗ ಅವರು ಕಲ್ತ್ಕೋತಾರೆ. ನೆಕ್ಸ್ಟ್ ಪ ಫ ಬ ಭ ಮ. ಪ ಅಕ್ಷರಕ್ಕೆ ಈ ಥರ, ಇದು ಪ ಅಕ್ಷರದ ಒತ್ತು. ನೆಕ್ಸ್ಟ್ ಒತ್ತನ್ನು ಸೇರಿಸಿ ಬರೆಯೋಣ. ಪ, ಇದನ್ನು ಅಪ್ಪ ಅಂತ ಬರೆಯುವಾಗ ಈ ಅಕ್ಷರನ ಬರಿತೀವಿ. ಪಾಗೆ ಪಾವತ್ತು. ಅಪ್ಪ ಅನ್ನೋದು ಒಂದು ಸಜಾತಿಯ ಒತ್ತಕ್ಷರ. ನೆಕ್ಸ್ಟ್ ಫ, ಇದಕ್ಕೂ ಅದೇ ಥರ, ಆದರೆ ಇದಕ್ಕೆ ಪುಲ್ಲಿ ಕೊಡಬೇಕು. ಫ. ನೆಕ್ಸ್ಟ್ ಬ, ಇದಕ್ಕೆ ಸೇಮ್ ಏನು ಅಕ್ಷರ ಇದೆಯೋ ಅದನ್ನೇ ಒತ್ತಾಗಿ ಬರಿಬೇಕು. ಅದಕ್ಕೆ ಇದನ್ನು ಅಕ್ಷರ ಹೋಲುವ ಒತ್ತಕ್ಷರಗಳ ಗುಂಪಿಗೆ ಸೇರಿಸ್ತೀವಿ. ಬಾಗೆ ಬಾವತ್ತು. ಹಬ್ಬ ಅಂತ ಬರೆಯುವಾಗ ಈ ಅಕ್ಷರನ ಬರಿತೀವಿ. ನೆಕ್ಸ್ಟ್ ಭಾ, ಇದಕ್ಕೆ ತಲೆಕಟ್ಟನ್ನು ಬರೆಯೋ ಹಾಗಿಲ್ಲ, ತಲೆಕಟ್ಟು ಇಲ್ಲದೆ ಪೂರ್ತಿ ಅಕ್ಷರನ ಬರೆಯೋದು. ಈಗ ಭಾಗೆ ಭಾವತ್ತನ್ನು ಬರೆಯೋಣ. ನೆಕ್ಸ್ಟ್ ಮಾ, ಮಾವತ್ತು. ಹೀಗೆ ಕನ್ನಡ ಅಂಕಿಯ 6 ಬರಿತೀವಲ್ಲ ಆ ಥರ. ಇದು ಅಕ್ಷರ ಹೋಲದ ಒತ್ತಕ್ಷರಗಳ ಗುಂಪಿಗೆ ಸೇರುತ್ತೆ. ಅಮ್ಮ ಅಂತ ಬರೆಯುವಾಗ ಮಾ ಬರೆದು ಮಾಗೆ ಒತ್ತನ್ನು ಕೊಡಬೇಕು. ನೆಕ್ಸ್ಟ್ ಯ ರ ಲ ವ ಶ ಶ ಸ ಹ ಳ. ಈ ಅಕ್ಷರಗಳಿಗೆ ಒತ್ತನ್ನು ಕಲಿತ್ಕೊಳ್ಳೋಣ. ಯಾಗೆ ಇದು ಯಾವತ್ತು. ಈ ಥರ ಯಾಗೆ ಒತ್ತನ್ನು ಬರಿಬೇಕು. ಅಯ್ಯ ಅಂತ ಬರೆಯುವಾಗ ಯಾಗೆ ಒತ್ತು ಯಾವತ್ತನ್ನು ಬರಿಬೇಕು. ಇದು ಅಕ್ಷರ ಹೋಲದ ಒತ್ತಕ್ಷರಗಳ ಗುಂಪಿಗೆ ಸೇರುತ್ತೆ. ನೆಕ್ಸ್ಟ್ ರಾ, ರಾಗೆ ಅರ್ಧ ಚಂದ್ರಾಕಾರ. ರಾ ಬರೆದು ಇದಕ್ಕೆ ರಾವತ್ತು. ನೆಕ್ಸ್ಟ್ ಲಾ, ಲಾಗೆ ಲಾವತ್. ಹೀಗೆ ಲಾ. ನೆಕ್ಸ್ಟ್ ವಾ, ಇದು ವಾವತ್ತು. ಅವ್ವ ಅಂತ ಬರೆಯುವಾಗ ವಾಗೆ ವಾವತ್ತನ್ನು ಬರಿಬೇಕು. ನೆಕ್ಸ್ಟ್ ಶಾ, ಇದಕ್ಕೆ ತಲೆಕಟ್ಟನ್ನು ಬರೆಯೋ ಹಾಗಿಲ್ಲ, ಅದಕ್ಕೆ ತಲೆಕಟ್ಟನ್ನು ಒತ್ತಕ್ಷರನ ಯಾವೆಲ್ಲ ಗುಂಪುಗಳಾಗಿ ಮಾಡ್ಬೋದು ಅಂತ ತಿಳ್ಕೋಬೇಕು. ನೆಕ್ಸ್ಟ್ ಶ, ಇದಕ್ಕೂ ಕೂಡ ತಲೆಕಟ್ಟನ್ನು ಬರೆಯೋ ಹಾಗಿಲ್ಲ. ನೆಕ್ಸ್ಟ್ ಸಾ, ನೆಕ್ಸ್ಟ್ ಹ, ಅಹ ಅಂತ ಬರೆಯುವಾಗ ಹಾಗೆ ಹಾವತ್ತನ್ನು ಬರಿಬೇಕು. ಳಾಗೆ ತಲೆಕಟ್ಟನ್ನು ಬರೆಯೋ ಹಾಗಿಲ್ಲ, ಳಾಗೆ ಹಳ್ಳ. ಳಾಗೆ ಳಾವತ್ತನ್ನು ಈ ಥರ ಬರೆದು ಹಳ್ಳ ಅನ್ನೋ ಪದನ ಬರೆಯುವಾಗ ಈ ಅಕ್ಷರ ನಾವು ಉಪಯೋಗಿಸ್ಕೋತೀವಿ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲ ಅಕ್ಷರಗಳ ಒತ್ತುಗಳನ್ನು ಹೇಗೆ ಬರೆದು ಅಭ್ಯಾಸ ಮಾಡ್ಬೋದು ಅಂತ ತಿಳ್ಕೊಂಡ್ವಿ. ಹಿಂದಿನ ವಿಡಿಯೋಗಳಲ್ಲಿ ಒತ್ತಕ್ಷರ ಅಂದ್ರೇನು, ಸಜಾತಿಯ ಒತ್ತಕ್ಷರ ಅಂದ್ರೇನು, ವಿಜಾತಿಯ ಒತ್ತಕ್ಷರ ಅಂದ್ರೆ ಅದಕ್ಕೆ 200ಕ್ಕೂ ಹೆಚ್ಚು ಉದಾಹರಣೆಗಳನ್ನ ತಿಳ್ಕೊಂಡ್ವಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಒತ್ತಕ್ಷರಗಳನ್ನ ಹೇಗೆ ಬರೆದು ಅಭ್ಯಾಸ ಮಾಡ್ಬೋದು ಅಂತ ತಿಳ್ಕೊಂಡ್ವಿ. ಇದೆಲ್ಲ ನಿಮಗೆ ಅರ್ಥ ಆಗುತ್ತೆ ಅಂತ ಭಾವಿಸಿದ್ದೀನಿ. ಹಾಗೆ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ.